ವಿಠ್ಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಮನೋಹರ್ ಪುರುಷ 8 ಜೂನ್ 1993 7:30 ಚನ್ನರಾಯಪಟ್ಟಣದಲ್ಲಿ ಜನನ. ಶ್ರವಣ ನಕ್ಷತ್ರ, ಮಕರ ರಾಶಿ, ಧನು ಲಗ್ನದಲ್ಲಿ ಜನನ. ಶ್ರವಣ ನಕ್ಷತ್ರ ನೋಡಿ, 27 ನಕ್ಷತ್ರಗಳಲ್ಲಿ ಅತಿ ದೊಡ್ಡ ನಕ್ಷತ್ರ ಶ್ರವಣ ನಕ್ಷತ್ರ. ಅದನ್ನು ಲಕ್ಷ್ಮೀ ಪಾದಕ್ಕೆ ಹೋಲಿಸ್ತೇವೆ ನಾವು. ಶ್ರವಣ ನಕ್ಷತ್ರ ಬಹಳ ಒಳ್ಳೆಯ ನಕ್ಷತ್ರ. ಬನ್ನಿ, ಯಾವ ಐಂದ್ರ ಯೋಗದಲ್ಲಿ ಹುಟ್ಟಿದ್ದೀರಾ? ನೋ ಪ್ರಾಬ್ಲಮ್. ಹಾಗಾದರೆ ಜಾತಕ ಏನು ಹೇಳುತ್ತೆ ನೋಡೋಣ ಬನ್ನಿ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2, ವ್ಯವಹಾರ. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕೃಷ್ಣರು. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿಲ್ಲ, 0 to 6 ಆಗಲಿ, 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದು ಬಾಲ್ಯಾವಸ್ಥೆ ಅಂತೀವಿ, ಇದು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿ ಇದ್ದರೆ 100ಕ್ಕೆ 100 ಫಲ ಕೊಡುತ್ತೆ. ಆದರೆ ಈ ರೂಲ್ಸು ಉಚ್ಚ ಹಾಗೂ ನೀಚ ಹಾಗೂ ರಾಹು ಮತ್ತು ಕೇತು ಈ ಗ್ರಹಗಳಿಗೆ ಅಪ್ಲೈ ಆಗುವುದಿಲ್ಲ. ಒಂದು, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ಅದೇ ರೀತಿ 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನ. 3, 50-50. ಒಳ್ಳೆಯದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ. ಏನು ಮಾಡುತ್ತೆ? ಒಳ್ಳೆಯದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ. ಬನ್ನಿ, ಹಾಗಾದರೆ ಧನು ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು? 1ನೇದ್ದೇ ಗುರು, 2ನೇದು ಬಂದು ಕುಜ, 3ನೇದು ಬಂದು ಬುಧ, 4ನೇದು ಬಂದು ಸೂರ್ಯ, ತಾತ್ಕಾಲಿಕ ಮಿತ್ರ ಶನಿ. ರಾಹು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಅತಿ ದೊಡ್ಡ ವಿರೋಧಿ ಚಂದ್ರ ಹಾಗೂ ಶುಕ್ರ. ಚಂದ್ರ ಹಾಗೂ ಶುಕ್ರ ಅತಿ ದೊಡ್ಡ ವಿರೋಧಿಗಳಾಗ್ತಾರೆ. ಬನ್ನಿ, ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನೋಡಿ, ನೀಚಗ್ರಹ ರಾಹು, ನೀಚಗ್ರಹ ಕೇತು, ನೀಚಗ್ರಹ ಕುಜ. ನೀಚ ಬಿಟ್ರೆ ವಕ್ರಗತಿ ಯಾರಿಲ್ಲ, ಉಚ್ಚ ಸ್ಥಾನದಲ್ಲಿ ಯಾರಿಲ್ಲ, ಅಸ್ತಂಗತೆ ಯಾರಿಲ್ಲ. ಬನ್ನಿ, ಹಾಗಾದರೆ ಒಂದೊಂದೇ ಗ್ರಹಗಳ ಗತಿಯನ್ನು ನೋಡ್ಕೊಂಡು ಹೋಗೋಣ. ಚಂದ್ರ 2ನೇ ಮನೆಯಲ್ಲಿದ್ದಾನೆ. 2ನೇ ಭಾವದ ಸ್ವಾಮಿ 3ನೇ ಮನೆಯಲ್ಲಿದ್ದಾನೆ.
ಬಟ್ ಇಲ್ಲಿ ಮೂರನೇ ಭಾವದ ಫಲ ಕೊಡ್ತಾನ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬಟ್ ಎರಡನೇ ಭಾವದ ಫಲ ಮೂರನೇ ಭಾವದಲ್ಲಿ ಡಿಲೇ ಆಗಿ ಸಿಗುತ್ತೆ. ಅದು ಎಸ್ಪೆಷಲಿ ಹೋಗಿ ಹೋಗಿ ಚಂದ್ರ ಅಷ್ಟಮೇಶ ಬಂದು ಎರಡನೇ ಭಾವದಲ್ಲಿ ಕೂತಿದ್ದಾನೆ. ದಟ್ ಈಸ್ ನಾಟ್ ಅ ಗುಡ್, ದಟ್ ಈಸ್ ನಾಟ್ ಅಟ್ ಆಲ್ ಕಂಫರ್ಟಬಲ್. ಅದರಿಂದ ಏನಾಗುತ್ತೆ, ಎರಡನೇ ಭಾವದ ಫಲ ಕೆಟ್ಟದಾಗಿ ಕೊಡ್ತಾನೆ. ಯಾವುದೇ ವ್ಯವಹಾರ ಸರಿಯಾಗಿ ನಡೆಯೋದಿಲ್ಲ, ಬಿಹೇವಿಯರಲ್ಲಿ ವ್ಯತ್ಯಾಸ ಬರುತ್ತೆ, ಹ್ಯಾಬಿಟ್ಸ್ ಕಲಿಬಹುದು, ಕೆಟ್ಟ ಕೆಟ್ಟ ದುಡ್ಡಿನ ಒಳಹರಿವು ವ್ಯತ್ಯಾಸ ಬರುತ್ತೆ, ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ, ಹಣವನ್ನು ಸೇವ್ ಮಾಡ್ಕೊಳ್ಳೋದಿಲ್ಲ, ಊಟದ ವಿಚಾರದಲ್ಲಿ ತಗಾದೆ ತೆಗೆಯುವುದಿಲ್ಲ, ಪರಿವಾರದ ಸ್ಥಿತಿ ಎತ್ತರಕ್ಕೆ ಹೋಗುವುದಿಲ್ಲ, ಇನಿಷಿಯಲಿ ಸ್ಟೂಡಿಯಸ್ ಆಗಿರೋದಿಲ್ಲ, ಮಾತಿನಲ್ಲಿ ವಚನತ್ವ ಇರುವುದಿಲ್ಲ, ಮಾತಿನ ದಾಟಿ ಅಷ್ಟು ಹೇಳ್ಕೊಳ್ಳೋಷ್ಟು ಇರುವುದಿಲ್ಲ, ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ. ಯಾವುದು? ಎರಡನೇ ಭಾವ, ಬಿಕಾಸ್ ಆಫ್ 8ನೇ ಭಾವದ ಸ್ವಾಮಿ. ಮೂರನೇ ಭಾವದ ಸ್ವಾಮಿ ಮೂರನೇ ಮನೆಯಲ್ಲಿರೋದ್ರಿಂದ ನೀವು ವಿಪರೀತ ಧೈರ್ಯವಂತಿರ್ತೀರಿ, ಪರಾಕ್ರಮವಾಗಿರ್ತೀರಿ, ಯಾವುದೇ ಕೆಲಸಕ್ಕೂ ಕೈ ಹಾಕಬೇಕಂದ್ರೆ ಹಿಂದೆ ಮುಂದೆ ನೋಡೋದಿಲ್ಲ, ಕಣ್ಣು ಮುಚ್ಚಿ ನುಗ್ತೀರಿ. ನೋಡಿ, ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಒಳ್ಳೆ ಸಂಬಂಧ ಇರುತ್ತೆ, ಬಹಳ ಪರಾಕ್ರಮಿಯಾಗಿರ್ತೀರಿ, ಆಟಗಳಲ್ಲಿ ರುಚಿ ತೋರಿಸ್ತೀರಿ, ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ, ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾಆರ್ಡಿನರಿ ಆಗಿರುತ್ತೆ, ಹಾರ್ಡ್ ವರ್ಕರ್ ಆಗಿರ್ತೀರಿ, ಕಾಂಪಿಟೇಷನ್ ಅಂತ ಬಂದರೆ ಸೋಲೋದಿಲ್ಲ, ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಎತ್ತಿದ ಕೈ, ಮಾತಿನಲ್ಲಿ ವಚನತ್ವ ಇರುತ್ತೆ, ಒಳ್ಳೆ ಟ್ಯಾಲೆಂಟನ್ನು ಬೆಳೆಸ್ಕೊಂಡಿರ್ತೀರಿ, ಪ್ರಯತ್ನಶೀಲರಾಗಿರ್ತೀರಿ, ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ, ತಿರುಗಾಟದಲ್ಲಿ ಲಾಭವನ್ನು ಪಡ್ಕೋತೀರಿ. ಇದು ಮೂರನೇ ಭಾವದ ಭಾವ. ನೋಡಿ, ಇಲ್ಲಿ ಏನಾಗಿದೆ ಅಂದ್ರೆ 5ನೇ ಭಾವದ ಸ್ವಾಮಿ 8ನೇ ಮನೆಯಲ್ಲಿದ್ದಾನೆ, ಅದು ನೀಚನಾಗಿದ್ದಾನೆ. ನೀಚನಾಗಿ ವಿಪರೀತ ರಾಜಯೋಗಕ್ಕೆ ಬಂದಿದ್ದಾನೆ. ಬಟ್ 6ನೇ ಭಾವದ ಸ್ವಾಮಿ 5ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಹಾಗಾಗಿ ವಿಪರೀತ ರಾಜ ಯೋಗ ಬರೋದ್ರೊಳಗೇನೆ ಶುಕ್ರಂದು ತನ್ನ ಕೆಲಸ ತಾನು ಮಾಡಿಬಿಟ್ಟಿರ್ತಾನೆ. ನಿಮಗೆ ವಿಪರೀತ ಮಲ್ಟಿಪಲ್ ಅಫೇರ್ಸ್ ಇರ್ತವೆ, ಇಲ್ಲ ಮ್ಯಾರೇಜಸ್ ಚೆನ್ನಾಗಿ 2-3 ಮ್ಯಾರೇಜ್ ಆಗಿರ್ತವೆ, ಇಲ್ಲ ಎಕ್ಸ್ಟರ್ನಲ್ ಅಫೇರ್ಸ್ ಇರ್ತವೆ. ಬಟ್ 5ನೇ ಭಾವದ ಫಲ 6ನೇ ಮನೆ ಸ್ವಾಮಿ ಬಂದು ಕೂತ್ರೆ ಬಹಳ ಕೆಟ್ಟದಾಗಿ ಕೊಡ್ತಾನೆ. ಇಲ್ಲಿ ನೀವು ಶುಕ್ರನ ಶಾಂತಿ ಭಾರ್ಗವ, ಶುಕ್ರ ಅಂದ್ರೆ ಭಾರ್ಗವ, ಇಲ್ಲಿ ಶುಕ್ರನ ಶಾಂತಿ ನೀವು ಏನಾದರೂ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಹೇಳೋ 15 ಪಾಯಿಂಟ್ಸಲ್ಲಿ ನಿಮ್ಗೆ ಏನಾದರೂ ಒಂದು ತೊಂದರೆ ಬರುತ್ತೆ. ಎಜುಕೇಷನಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ದಾಂಪತ್ಯದ ವಿಷಯದಲ್ಲಿ ಏರಾಪೇರಿ ಆಗಿರ್ಬೋದು, ಸೆಕ್ಸುವಲ್ ಲೈಫ್ ಸರಿಯಾಗಿ ಎಂಜಾಯ್ ಮಾಡದೇ ಹೋಗಿರ್ಬೋದು, ಹುಟ್ಟುವಂಥ ಮಕ್ಕಳು ಬುದ್ಧಿವಂತ, ನೀತಿವಂತ, ರೀತಿವಂತ, ವಿದ್ಯಾವಂತ, ಪ್ರಜ್ಞಾವಂತ ಮಕ್ಕಳು ಹುಟ್ಟದೇ ಹೋಗಿರ್ಬೋದು, ಟ್ಯಾಲೆಂಟ್ ನಿಮಗೆ ಸಿಗದೇ ಹೋಗ್ಬೋದು. ನೋಡಿ, ಇಲ್ಲೇ 8ನೇ ಭಾವದ ಸ್ವಾಮಿ 5ನೇ ಭಾವದ ಸ್ವಾಮಿ 8ನೇ ಮನೆಯಲ್ಲಿ ಬಂದಿದೆ. ಹಾಗಾಗಿ ಇಲ್ಲಿ ಶುಕ್ರ ಬಹಳ ತೊಂದರೆ ಕೊಡ್ತಾನೆ. ಪಾಪ್ಯುಲಾರಿಟಿಯಲ್ಲಿ ಹೆಚ್ಚು ಕಮ್ಮಿ ಮಾಡಬಹುದು, ಕೆಟ್ಟ ಪಾಪ್ಯುಲಾರಿಟಿಯನ್ನು ಬೆಳೆಸಬಹುದು. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ, ಮಕ್ಕಳು ಇರ್ಬೋದು, ಇವರೆಲ್ಲರ ಪ್ರೀತಿಯಲ್ಲಿ
ಇವರೆಲ್ಲರ ಪ್ರೀತಿಯಲ್ಲಿ ವೇರಿಯೇಷನ್ ತರಬಹುದು. ಕಾಂಪಿಟೇಷನ್ ಅಂತ ಬಂದರೆ ಸೋಲನ್ನು ಅನುಭವಿಸ್ಬೋದು, ಸುಖ ಶಾಂತಿಯಿಂದ ಬದುಕಕ್ಕಾಗದೆ ಹೋಗ್ಬೋದು, ಬರೀ ಕಷ್ಟಗಳ ಜೊತೆಗೆ ಜೀವನ ಮಾಡ್ಬೋದು, ಸಾಧನೆಗೆ ದಾರಿ ಮಾಡ್ಕೋದೇ ಹೋಗ್ಬೋದು, ಒಳ್ಳೆ ಗುಣಗಳು ಬೆಳೆಯದೇ ಹೋಗ್ಬೋದು, ಕೆಟ್ಟ ಪಾಪ್ಯುಲಾರಿಟಿಯನ್ನು ಬೆಳೆಯಬಹುದು, ಪಬ್ಲಿಕ್ ಇಮೇಜ್ ಬಹಳ ಬೆಳೆಯದೇ ಹೋಗ್ಬೋದು, ಕರೆಕ್ಟಾಗಿ ಪಬ್ಲಿಕ್ ಇಮೇಜು ಬೆಳೆಯದೇ ಹೋಗ್ಬೋದು, ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕು ಕಷ್ಟಕರ ಆಗ್ಬೋದು. ಹಾಗಾಗಿ ತಾವು ದಯವಿಟ್ಟು ಹೇಳ್ತೀನಿ, ಇಲ್ಲಿ ಶುಕ್ರ ಶಾಂತಿ ಆಗಲೇಬೇಕು. ಇಲ್ಲಿ ಶುಕ್ರ ಶಾಂತಿ ಆಗಲೇಬೇಕು. ಶುಕ್ರ ಶಾಂತಿ ಆಗಲಿಲ್ಲ ಅಂದರೆ ನಡೆಯೋದಿಲ್ಲ. ಸೊ ಇಲ್ಲಿ ಶುಕ್ರ ಶಾಂತಿ ಮಸ್ಟ್ ಆ್ಯಂಡ್ ಶುಡ್ ಮಾಡ್ಕೋಬೇಕು ನಾವು, ಇಲ್ಲ ಅಂದರೆ ಅನ್ನೆಸೆಸರಿ ತೊಂದರೆಗೀಡಾಗ್ತೀರ. ನೋಡಿ, ಇಲ್ಲಿ 9ನೇ ಭಾವದ ಸ್ವಾಮಿ ನೀಚ ಕೇತುವಿನ ಜೊತೆಗೆ ಗ್ರಹಣ ದೋಷ ಜನರೇಟ್ ಮಾಡಿದ್ದಾನೆ. ನೀಚ ಗ್ರಹಣ ದೋಷ ಜನರೇಟ್ ಮಾಡಿದ್ದಾನೆ. ಮೋಸ್ಟ್ ಡೇಂಜರಸ್. ಗ್ರಹಣ ದೋಷ ಜನರೇಟ್ ಮಾಡಿದ್ದಾನೆ. ಮೋಸ್ಟ್ ಡೇಂಜರಸ್. 6ನೇ ಮನೆಯಲ್ಲಿ ಏನಾಗುತ್ತೆ ಹಾಗಾದರೆ? ವಿಪರೀತ ಕಷ್ಟಗಳನ್ನು ನೋಡ್ತೀರಿ, ವಿಪರೀತ ಸಾಲವನ್ನು ಮಾಡ್ಕೊತೀರಿ, ಜಗಳ ಜಾಪತ್ರೆಯಿಂದ ಜೀವನ ಕುಡಿಯುತ್ತೆ, ವಿರೋಧಿಗಳಿಗೆ ಉಟ್ಕೋತೀರಿ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ, ವಿವಾದಗಳಿಗೆ ಗುರಿ ಆಗ್ತೀರಿ, ಅಪವಾದವನ್ನು ಹತ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಎಲುಬು ಕೀಳುಗಳ ತೊಂದರೆ ಅನುಭವಿಸ್ತೀರಿ, ತಂದೆ ವ್ಯವಹಾರದಲ್ಲಿ ಹೇರಾಪೇರಿ ಆಗುತ್ತೆ. ತಂದೆ ವ್ಯವಹಾರದಲ್ಲಿ ಏರಾಪಾಯ ಆಗುತ್ತೆ. ಕೆಟ್ಟ ಘಟನೆಗಳಲ್ಲಿ ಜೀವಕ್ಕೆ ಅಪಾಯ, ಆಕ್ಸಿಡೆಂಟ್ನಲ್ಲಿ ಜೀವಕ್ಕೆ ಅಪಾಯ, ಜಗಳ ಹೊಡೆದಾಟದಲ್ಲಿ ಜೀವಕ್ಕೆ ಅಪಾಯ, ರೋಗದಿಂದ ಜೀವಕ್ಕೆ ಅಪಾಯ, ಅತ್ತೆ ಮನೆಯವರ ಕಾಡಾಟ ತಾಳಲಾರದೆ ಜೀವಕ್ಕೆ ಅಪಾಯ. ಇವೆಲ್ಲವೂ 6ನೇ ಮನೆಯ ಗ್ರಹಣ ದೋಷದಿಂದ ಆಗುವ ಕೆಟ್ಟ ಫಲಗಳು. ನೋಡಿ, 9ನೇ ಭಾವದ ಸ್ವಾಮಿ 6ನೇ ಮನೆಯಲ್ಲಿ ಹೋದರೆ ನಿಮ್ಗೆ 9ನೇ ಭಾವದ ಫಲ ಸಿಗುವುದಿಲ್ಲ. ಅದು ಹೋಗಿ ಹೋಗಿ ನೀಚ ಕೇತವನು. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರೋದಿಲ್ಲ, ಧರ್ಮವನ್ನು ನಂಬೋದಿಲ್ಲ, ಭಾಗ್ಯವಂತರಾಗಿರೋದಿಲ್ಲ, ಪ್ರಾಪ್ತಿಯನ್ನು ಪಡ್ಕೊಳ್ಳೋದಿಲ್ಲ, ತಂದೆಯ ಜೊತೆಗೆ ವ್ಯವಹಾರ ಸರಿ ಇರೋದಿಲ್ಲ, ಸಾಧನೆಗೆ ದಾರಿ ಸಿಗುವುದಿಲ್ಲ, ಸುಖಮಯ ಜೀವನ ಸಾಗಿಸೋದಿಲ್ಲ, ಗೆಲುವು ಸದಾ ನಿಂದ ಆಗೋದಿಲ್ಲ, ಸಂಬಂಧಿಗಳಿಗೆ ಸಹಾಯ ಆಗೋದಿಲ್ಲ, ದೇವರ ಆಶೀರ್ವಾದ ಸಿಗೋದಿಲ್ಲ, ಲಕ್ಕಿಯಾಗಿರೋದಿಲ್ಲ, ಪಾಪದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿ ಇಲ್ದಂಗೆ ಆಗುತ್ತೆ. ಇಲ್ಲಿ ನೀವು ಮಸ್ಟ್ ಆ್ಯಂಡ್ ಶುಡ್ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳೇಬೇಕು. ನಾಗ ಪ್ರತಿಷ್ಠಾಪನೆ ನೀವು ಇಲ್ಲಿ ಮಾಡಿಕೊಳ್ಳಿಲ್ಲ ಅಂದರೆ ನಡೆಯೋದಿಲ್ಲ. ಬುಧ 7ನೇ ಮನೆಯಲ್ಲಿ, ಸ್ವಂತ ಮನೆಯಲ್ಲಿ ನಾನು ನೋಡಿ, ಇವನು 7 ಮತ್ತು 10ನೇ ಭಾವದ ಫಲವನ್ನು ಕೊಡ್ತಾನೆ. 10ನೇ ಭಾವದ ಫಲವನ್ನು ಇವ ಕವರ್ ಮಾಡಿದ್ದಾನೆ ಬಿಡಿ, ಆಮೇಲೆ ನೋಡೋಣ ಅದನ್ನು. ಇಲ್ಲಿ 7ನೇ ಭಾವದ ಫಲ ನೋಡ್ಕೊಳ್ಳಿ. ಒಳ್ಳೆ ಹೆಂಡತಿ ಸಿಕ್ಕಿರ್ತಾಳೆ, ದಾಂಪತ್ಯದಲ್ಲಿ ಹೆಂಡತಿಯ ಗುಣಗಳು ಗಂಡನಿಗೆ, ಗಂಡನ ಗುಣಗಳು ಹೆಂಡತಿ ಇಷ್ಟ ಆಗುತ್ತೆ, ದಾಂಪತ್ಯದ ಆಯುಷ್ಯ ಬಹಳ ಇರುತ್ತೆ, ದಿನನಿತ್ಯ ಬರುವ ದುಡ್ಡಿಗೆ ಏನು ಕಡಿಮೆ ಇರೋದಿಲ್ಲ, ಪಾರ್ಟ್ನರ್ಶಿಪ್ ವ್ಯವಹಾರ ಕರೆಕ್ಟಾಗಿ ಮೂವ್ ಆಗೋದಿಲ್ಲ, ಸೆಕ್ಷುವಲ್ ಲೈಫ್ ಎಂಜಾಯ್ ಮಾಡೋದಿಲ್ಲ, ದಿನನಿತ್ಯದ ನಡವಳಿಕೆ. ಸ್ವಂತ ಬಿಸ್ನೆಸ್ ಮಾಡಿದರೆ 100ಕ್ಕೆ 100 ಲಾಸ್ ಆಗ್ತೀರ. ಸ್ವಂತ ಬಿಸ್ನೆಸ್ ಮಾಡಿದರೆ 100ಕ್ಕೆ 100 ಕ್ಲಿಕ್ ಆಗ್ತೀರ. ಪ್ರೊಫೆಷ್ನಲಿಸ್ಟ್ ಆಗಿದ್ರೆ ಹೆಸರು ಮಾಡ್ತೀರಾ, ಇಡೀ ಜೀವನವನ್ನು ಲಾಭದಲ್ಲಿ ತೊಗೊಂಡು ಹೋಗ್ತೀರಾ. ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಿ ಕ್ಲಿಕ್ ಆಗ್ತೀರಾ. ದಾಂಪತ್ಯ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ, ಶಾಸ್ತ್ರ ಹೇಳ್ತಾ ಇದೆ. ನೋಡಿ, ಪಂಚಮಹಾಪುರುಷ ರಾಜಯೋಗ ಅತಿ ದೊಡ್ಡ ರಾಜಯೋಗ. ನಾನು ಯಾವಾಗಲೂ ಹೇಳ್ತೀನಿ ಕೇಳಿ,
ಪಂಚಮಹಾಪುರುಷ ರಾಜಯೋಗ ಅತಿ ದೊಡ್ಡ ರಾಜಯೋಗ. ಶನಿಯಿಂದ ಸಸ, ಗುರುನಿಂದ ಹಂಸ, ಕುಜನಿಂದ ರುಚಕ, ಶುಕ್ರನಿಂದ ಮಾಲಿವ್ಯ, ಬುಧನಿಂದ ಭದ್ರ ಮಹಾಪುರುಷ ರಾಜಯೋಗ. ರಾಹು ಆಗಲಿ, ಕೇತು ಆಗಲಿ, ಸೂರ್ಯನಾಗಲಿ, ಚಂದ್ರನಾಗಲಿ ಅವರಿಂದ ಯಾವುದೇ ರೀತಿ ಭದ್ರ ಮಹಾಪುರುಷ ರಾಜಯೋಗ ಬರೋದಿಲ್ಲ. ಇದು ಭದ್ರ ಮಹಾಪುರುಷ ರಾಜಯೋಗ. ಭದ್ರ ಮಹಾಪುರುಷ ರಾಜಯೋಗ ಅತಿ ದೊಡ್ಡ ರಾಜಯೋಗ. ಭದ್ರ ಮಹಾಪುರುಷ ರಾಜಯೋಗ ಅವರು ಜೀವನವನ್ನು ಬುದ್ಧಿವಂತಿಕೆಯಿಂದ ನಡೆಸ್ತಾರೆ. ಜ್ಞಾನದಲ್ಲಿ ಮತ್ತು ವಿದ್ಯೆಯಲ್ಲಿ. ಜ್ಞಾನ ಅಂದ್ರೆ ಕಾಮನ್ ಆಗಿ ಹೊರಗಡೆ ಸಿಗುವಂಥದ್ದು, ವಿದ್ಯೆ ಬುಕ್ಕಿನಲ್ಲಿ ಸಿಗುವಂಥದ್ದು. ಈ ಎರಡೂ ವಿಷಯದಲ್ಲಿ ಮಹಾರಥಿಯನ್ನು ಪಡ್ಕೊಂಡಿರ್ತಾರೆ. ಹೌದು, ಭದ್ರ ಮಹಾಪುರುಷ ರಾಜಯೋಗ ಆಲ್ಮೋಸ್ಟ್ ಆಲ್ ಅಡ್ವೊಕೇಟ್ಸು, ಚಾರ್ಟೆಡ್ ಅಕೌಂಟೆಂಟ್ಸು, ಟ್ಯಾಕ್ಸ್ ಕನ್ಸಲ್ಟೆಂಟು, ಬ್ಯಾಂಕರ್ಸ್ ಆಗಿರ್ತಾರೆ. ಯಾರ ಜಾತಕದಲ್ಲಿ ಭದ್ರ ಮಹಾಪುರುಷ ರಾಜಯೋಗ ಗೊತ್ತು, ಅವರು ಒಳ್ಳೆಯ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಕುಜ ವಿಪರೀತ ರಾಜಯೋಗದಲ್ಲಿದ್ದಾನೆ. ನೀವು ನೋಡಕ್ಕೆ ಹ್ಯಾಂಡ್ಸಮ್ ಇದ್ದೀರಿ, ಪ್ಲಸ್ ಹೈಟ್ ಇದ್ದೀರಿ, ಹೆಲ್ದಿ ವೈಸ್ ಬಹಳ ಸ್ಟ್ರಾಂಗ್ ಇದ್ದೀರಿ. ಹೌದು, ಇಲ್ಲಿ ಶುಕ್ರ ಶಾಂತಿ ಮಾಡಿದರೆ 5ನೇ ಭಾವದ ಫಲ, ಇಲ್ಲ ಅಂದ್ರೆ ಇಲ್ಲ. ವಿಪರೀತ ರಾಜಯೋಗ ಅಜುನ್ ದಟ್ 12 ವರ್ಷ ಒಂದು ದಶೆ ಅಂದ್ಕೊಳ್ಳಿ, ಡಿವೈಡೆಡ್ ಬೈ 3 ಮಾಡಿ, 3 1 3 4 4 ವರ್ಷ ವಿಪರೀತ ಕಷ್ಟದಲ್ಲಿರ್ತೀರಿ. ಇನ್ನು 4 ವರ್ಷ ರಿಲ್ಯಾಕ್ಸೇಷನ್ ಅಲ್ಲಿ ಇರ್ತೀರಿ. ಇನ್ನು 4 ವರ್ಷ ಅನ್ಲಿಮಿಟೆಡ್ ಲಾಭದಲ್ಲಿ ಇರ್ತೀರಿ. ಕಷ್ಟ ಅಂದ್ರೆ ನಾವು ನರಕ ಬಂದು ಮನೆ ಬಾಜು ಕೂತಿರ್ಬೇಕು. ರಿಲ್ಯಾಕ್ಸ್ ಅಂದ್ರೆ ಏನು, ದಾರಿ ಸಿಗುತ್ತೆ ಮುಂದಿನ ಜೀವನಕ್ಕೆ. ಮುಂದಿನ ಜೀವನಕ್ಕೆ ದಾರಿ ಸಿಕ್ಕರೆ ಇನ್ನು 4 ವರ್ಷ ಅನ್ಲಿಮಿಟೆಡ್ ಲಾಭ. ಮುಟ್ಟಿದ್ದೆಲ್ಲ ವಜ್ರ ವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾರಿ. ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಯಶಸ್ಸು ಇವೆಲ್ಲವೂ ನಿಮಗೆ ಈ 4 ವರ್ಷದಲ್ಲಿ ಸಿಕ್ಬಿಡ್ತವೆ. ಹೌದು, ಸೊ ನೋಡಿ, ಇಲ್ಲಿ ಗುರು ಯಾರಿವನು? 1 ಮತ್ತು 4ನೇ ಭಾವದ ಸ್ವಾಮಿ 10ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಕುಬೇರ ಯೋಗವನ್ನು ಜನರೇಟ್ ಮಾಡಿದ್ದಾನೆ. ನೋಡಿ, ಇಲ್ಲಿ 1ನೇ ಭಾವದ ಫಲವನ್ನು ಸಂಪೂರ್ಣವಾಗಿ ಅನುಭವಿಸ್ತೀರಿ. ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಕೆಪಬಲ್ ಇರ್ತೀರಿ, ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ, ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ, ಒಳ್ಳೆ ಇಮೇಜನ್ನು ಬೆಳೆಸ್ಕೋತೀರಿ, ಒಳ್ಳೆ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ. 4ನೇ ಭಾವದ ಫಲವನ್ನು ಅನುಭವಿಸ್ತೀರಿ. ಇಲ್ಲಿ 4ನೇ ಭಾವದ ಫಲ ಏನು ಅನುಭವಿಸ್ತೀರಿ? ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಒಳ್ಳೆ ನೆಮ್ಮದಿ ಬದುಕನ್ನು ಬದುಕ್ತೀರಿ, ಒಳ್ಳೆ ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ, ಹೈಯರ್ ಎಜುಕೇಷನ್ ಆಗುತ್ತೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದಿಲ್ಲ, ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ, ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ, ಅದು ಅಲ್ಲದೆ ಮೂವಬಲ್ ಡಿಮೂವಬಲ್ ಪ್ರಾಪರ್ಟಿಯನ್ನು ಗಳಿಸ್ತೀರಿ. ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ, ಕೆಲಸದ ವಿಧಾನ ಇಷ್ಟ ಆಗುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ,
ಮಾನ ಪ್ರತಿಷ್ಠೆ, ಸ್ಥಾನ ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಇದು 10ನೇ ಭಾವದ ಫಲ. ಯಾರ ಜಾತಕದಲ್ಲಿ ಕುಬೇರ ಯೋಗ ಗೊತ್ತು ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತೀರಿ. ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ ಪ್ರತಿಷ್ಠೆ, ಸ್ಥಾನ ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಇದು ಕುಬೇರ ಯೋಗ. ಇಲ್ಲಿ ನೀವು ಮಾಡಬೇಕಾಗಿದ್ದಿಷ್ಟೇ, ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ, ಶುಕ್ರ ಹಾಗೂ ಚಂದ್ರ ಶಾಂತಿ ಮಾಡಿಕೊಳ್ಳಿ, ಬಿಟ್ಟರೆ ಬೇರೆ ಏನು ಅವಶ್ಯಕತೆ ಇಲ್ಲ. ನಾಗ ಪ್ರತಿಷ್ಠಾಪನೆ ಹಾಗೂ ಶುಕ್ರ ಮತ್ತು ಚಂದ್ರ ಶಾಂತಿ ನೋಡಿ. ಕುಜ ಇದು ಗುರು ಸೀದಾ 2ನೇ ಭಾವ ನೋಡ್ತಾನೆ, ಪ್ಲಸ್ 4ನೇ ಭಾವ ನೋಡ್ತಾನೆ, ಪ್ಲಸ್ 6ನೇ ಭಾವ ನೋಡ್ತಾನೆ. ಸೊ ಇವನಿಂದ ಬಹಳ ಯೂಸ್ ಆಗಿದೆ ನಿಮಗೆ. ಇಬ್ಬರು ವಿರೋಧಿಗಳನ್ನು ಮುಚ್ಚಾಕಿದ್ದಾನೆ ಇವನು. 10ರಲ್ಲಿ ಒಳ್ಳೆ ಕೆಲಸ ಕೊಡಿಸ್ತಾನೆ, 2ರಲ್ಲಿ ವ್ಯವಹಾರ ಮಾಡಿಸ್ತಾನೆ, 4ರಲ್ಲಿ ಒಳ್ಳೆ ಜೀವನವನ್ನು ನಡೆಸ್ತಾನೆ, 6ರಲ್ಲಿ ಕೇತುವಿನಿಂದ ಆಗುವ ಎಲ್ಲ ಕೆಟ್ಟ ಫಲಗಳನ್ನು ನಿವಾರಣೆ ಮಾಡ್ತಾನೆ. ಅದೇ ಕುಜ ಸೀದಾ ನಿಮ್ಮ 11ನೇ ಭಾವ ನೋಡ್ತಾನೆ, ಲಾಭವನ್ನು ಕೊಡ್ತಾನೆ. ನಿಮ್ಮ ಪ್ಲೀಸ್ 2ನೇ ಭಾವ ನೋಡ್ತಾನೆ, ಚಂದ್ರನಿಂದ ಆಗುವ ಎಲ್ಲ ಕೆಟ್ಟ ಫಲವನ್ನು ರಿಮೂವ್ ಮಾಡೋದಲ್ಲದೆ 3ನೇ ಭಾವ ನೋಡ್ತಾನೆ, ಭಂಡ ಧೈರ್ಯ ಕೊಡ್ತಾನೆ. ಬನ್ನಿ ಹಾಗಾದರೆ ದಾಂಪತ್ಯ ಏನು ಹೇಳುತ್ತೆ ನಿಮ್ಗೆ ನೋಡೋಣ. ನೋಡಿ, 1ನೇ ಭಾವದ ಸ್ವಾಮಿ ಶುಕ್ರ 2ರಲ್ಲಿದ್ದಾನೆ, 5ನೇ ಭಾವದ ಸ್ವಾಮಿ ಬುಧ 9ರಲ್ಲಿದ್ದಾನೆ, 7ನೇ ಭಾವದ ಸ್ವಾಮಿ 12ರಲ್ಲಿದ್ದಾನೆ, 9ನೇ ಭಾವದ ಸ್ವಾಮಿ ಶನಿ 7ರಲ್ಲಿದ್ದಾನೆ. ದಾಂಪತ್ಯ ಚೆನ್ನಾಗಿದೆ ಸರ್ ನಿಮ್ಮದು. ಹೌದು, ಶಾಸ್ತ್ರ ಹೇಳುವ ಪ್ರಕಾರ ದಾಂಪತ್ಯ ಚೆನ್ನಾಗಿದೆ. ಬನ್ನಿ ಹಾಗಾದರೆ ಕೆಲಸದ ವಿಚಾರವಾಗಿ ನೋಡೋಣ. ಕೆಲಸದ ವಿಚಾರವಾಗಿ 10ನೇ ಭಾವದ ಸ್ವಾಮಿ ಯಾರು? ಶುಕ್ರ 6ರಲ್ಲಿದ್ದಾನೆ. 1ನೇ ಮನೆ ಸ್ವಾಮಿ 4ರಲ್ಲಿ ನೀಚ ಆಗಿದ್ದಾನೆ. 4ನೇ ಮನೆ ಸ್ವಾಮಿ 12ರಲ್ಲಿದ್ದಾನೆ. ಸ್ವಲ್ಪ ಕೆಲಸ ವೇರಿಯೇಷನ್ ಆಗ್ತಾ ಇರುತ್ತೆ ನಿಮ್ದು ಅವಾಗ ಇವಾಗ. ಹೌದು, ಕೆಲಸ ವೇರಿಯೇಷನ್ ಆಗ್ತಾ ಇರುತ್ತೆ. ಸದ್ಯ ರಾಹು ದಿಶೆಯಲ್ಲಿದ್ದೀರ 2026ವರೆಗೂ. ಸ್ವಲ್ಪ ಕಷ್ಟನೇ ನಿಮಗೆ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ. ಹಾಗೂ ಚಂದ್ರ ಮತ್ತು ಶುಕ್ರ ಶಾಂತಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.